ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಸಂತೋಷ್. ಈ ಸರಿ ನೋಡಿ ನಿಮಗೋಸ್ಕರ ಒಂದು ಹೊಸ ವಿಡಿಯೋ ತಂದಿದ್ದೀನಿ. ಈ ಸರಿ ನಾನು ಹೋಗಿದ್ದು ಫ್ರೆಂಡ್ಸ್ ಜೊತೆಗಲ್ಲ, ಅದ್ರ ಬದಲು ನಾನು ಈ ಸರಿ ಹೋಗಿದ್ದು ಟ್ರಿಪ್ಗೆ ನನ್ನ ಫ್ಯಾಮಿಲಿ ಜೊತೆ. ಫ್ಯಾಮಿಲಿ ಅಂದರೆ ಮಾನ್ಸೂನ್ ಶುರುವಾಯಿತು. ನಿಯರ್ ಬೈ ಎಲ್ಲರ ಒನ್ ಡೇ ಟ್ರಿಪ್ ಹೋಗಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಹೊರಟಿದ್ದಾನೆ ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ ಎಲ್ಲಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಹುಣಸೂರು ರೋಡಲ್ಲಿ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಹೊಸ್ದಾಗಿ ನೋಡೋರ್ಗಂತೂ ಇದೊಂಥರ ಚೆನ್ನಾಗಿರೋ ಪ್ಲೇಸು ಅಂತ ಅನಿಸುತ್ತೆ. ನೀವು ಕೂಡ ಹೋದರೆ ಇದನ್ನು ನೋಡ್ಕೊಂಡು ಬನ್ನಿ. ಸೊ ಸಾಮಾನ್ಯವಾಗಿ ನಾನು ಹೋದಾಗ ಗೋಲ್ಡನ್ ಟೆಂಪಲಲ್ಲಿ ಬರೀ ಬುದ್ಧ ಸ್ಟ್ಯಾಚು ಮಾತ್ರ ನೋಡಿ ಬರ್ತಾ ಇದೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಈ ಸರಿ ಸ್ವಲ್ಪ ಅಲ್ಲಿರ್ತಕ್ಕಂಥ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ಗಳಿಗೆ ಸಿಕ್ಕಾಪಟ್ಟೆ ಗಮನ ಕೊಟ್ಟೆ. ಈ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾನು ಇದಕ್ಕೆ ಹೋಗಿದ್ದು ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ. ಅದಾದಮೇಲೂ ಕೂಡ ಒಂದೆರಡು ಸರಿ ಡಿಗ್ರಿ ಇದ್ದಾಗ ಹೋಗಿದ್ದೆ. ಆದರೆ ಈ ಸರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮತ್ತು ರೀಟಚ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ರಿನೋವೇಟ್ ಏನೋ ಮಾಡಿರ್ಬೋದೇನೋ ಅಂತ ಕೂಡ ಅನ್ನಿಸ್ತು. ಆದರೆ ಅವ್ರದ್ದು ಡಿಸಿಪ್ಲಿನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ಈ ಪೇಂಟಿಂಗ್ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅಂತ ಅನ್ನಿಸುತ್ತೆ. ನೀವು ಹೋದಾಗ ಈ ಗೋಡೆ ಪೇಂಟಿಂಗ್ಸ್ ಎಲ್ಲ ಎಲ್ಲಿದೆ ಅಂತ ಹುಡುಕ್ಬೇಡಿ. ಇದು ಜಸ್ಟ್ ನೀವು ಎಂಟ್ರಿ ಆಗಬೇಕಾದ್ರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮತ್ತು ಸೆಂಟ್ರಲ್ ಇದೆ. ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಜಸ್ಟ್ ಅಲ್ಲೇ ಸ್ವಲ್ಪ ಫ್ಯಾಮಿಲಿ ಬೇಕಂದ್ರೆ ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಲ್ಲಿಂದ ಡೈರೆಕ್ಟಾಗಿ ದುಬಾರೆ ಅಂತೂ ಫುಲ್ ಅಂದರೆ ನೀರಲ್ಲಿ ನೀರು ತುಂಬೋಗಿದೆ. ನಾವು ಇದ್ದಾಗ ಬೋಟಿಂಗ್ ಕೂಡ ಕ್ಯಾನ್ಸಲ್ ಆಗಿತ್ತು. ಆದರೂ ಕೂಡ ಹೇಗಾರು ಮಾಡಿ ಬೋಟಿಂಗ್ ಹೋಗಬೇಕು ಅಂತ ಸ್ವಲ್ಪ ಪೇ ಮಾಡಿಕೊಂಡು ಸ್ವಲ್ಪ ನಿಯರ್ ಬೈ ಹೋಗಿ ಬರೋಂಥ ಬೋಟಿಂಗ್ ಹೋಗಿದ್ದು ಬಂದೇ ಬಿಟ್ವಿ. ಈ ಬೋಟಿಂಗ್ ತುಂಬ ಅಂದರೆ ತುಂಬ ಚಿಕ್ಕದಾಗಿತ್ತು. ಅದು ಕೂಡ ಯಾರೋ ಪೊಲೀಸರು ಪರಿಚಯ ಇದ್ರು ಅಂತ ಬಿಟ್ಕೊಟ್ಟಿದ್ದು. ಸದ್ಯಕ್ಕೆ ನಮ್ಮ ಪಾಪು ನೋಡಬೇಕು ಅಂತ ಇಷ್ಟಪಟ್ಟಿದ್ದೆ ಆನೆಗಳು ಬರಲಿಲ್ಲ ಅಂದರೂ ಕೂಡ ದೂರದಿಂದ ನನಗೆ ಆನೆ ತೋರಿಸಿದ್ವಿ. ಇವನೇ ನೋಡಿ ನಮ್ಮ ಶಿಷ್ಯ, ಹೊಸ ಹುಡುಗ. ನೀರಿಲ್ಲ ಅಂದರೂ ಕೂಡ ಹಾಗೆ ರಾಫ್ಟಿಂಗ್ ಮಾಡ್ತಿದ್ದಾನೆ. ನಾನು ಅವನ ಹತ್ರನೇ ಈ ವಿಡಿಯೋ ಮಾಡಿಸಿದ್ದು ಅಂದರೆ ತುಂಬ ಖುಷಿ ಅಲ್ವಾ. ಸೊ ಅಲ್ಲಿಂದ ಮೂವ್ ಆಗಿ ನಾವು ಹೋಗಿದ್ದೇನಪ್ಪ ಅಂದರೆ ಚಕ್ಲಿ ಹೊಳೆ. ಸೊ ದುಬಾರೆಗೆ ಹೋದವರೆಲ್ಲ ಚಕ್ಲಿ ಹೊಳೆಗೆ ಹೋಗಿರ್ತೀರ. ಇದಂತೂ ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ದುಬಾರೆಯಿಂದ ವಾಪಸ್ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ, ಕೇಳ್ಕೊಂಡು ಹೋಗಿ. ದುಬಾರಿಲಂತೂ ನೀರು ತುಂಬಿದೆ, ಅದೇ ನೀರು ಇಲ್ಲಿಗೆ ಬರುತ್ತೆ ಅಂತ ಕೇಳ್ಪಟ್ಟೆ. ಇಲ್ಲಿ ಗ್ರೀನರಿ ಅಂತೂ ಮಾಡಿಸ್ದಂಗಿದೆ. ಹಾಗೆ ನೋಡ್ತಾ ನಮ್ಮನೆಯವರೆಲ್ಲ ಕಾಲಿಡ್ತಾ ನಿಧಾನವಾಗಿ ಹೆಜ್ಜೆ ಇಟ್ಟ ಇದ್ರ ಮೇಲೆ ನಡೀತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಸೊ ಇದೇ ನೋಡಿ ನನ್ನ ಫ್ಯಾಮಿಲಿ. ನಾನು ನಮ್ಮ ಅತ್ತೆ ಮಕ್ಕಳೆಲ್ಲ ಆರಾಮಾಗಿ ಒನ್ ಡೇ ಟ್ರಿಪ್ ಮುಗಿಸ್ತೀವಿ. ಸರಿ, ಏನಪ್ಪ ಈ ಟ್ರಿಪ್ಪಲ್ಲಿ ವಿಶೇಷತೆ ಅಂದರೆ ಈ ನೀರಲ್ಲಿ ನಿಂತ್ಕೊಂಡು KGF ಅಲ್ಲಿ ಯಶ್ವರ್ ಕೈ ಎತ್ತರ ನನ್ನ ಮೇಲೆ ಎತ್ಬಿಟ್ಟು ವಾವ್ ಅಂತ ಹೇಳ್ಬಿಟ್ಟೆ. ಇವ್ರು ಇದಾರಲ್ಲ, ಇವರೇ ನಮ್ಮ ಬಾಸ್. ಇವರೇ ಇಲ್ಲಿ ಲೀಡ್ ಮಾಡಿದ್ದು ನಮ್ಮ ಟೀಮ್ನ ಕೂಡ. ಎಸ್, ಅಫ್ಕೋರ್ಸ್. ಅಲ್ಲಿಂದ ಹಾಗೆ ಮುಗಿಸಿ ನಮ್ಮ ರಿಲೇಟಿವ್ ಮನೆಗೆ ಹೋಗೋಣ ಅಂತ ಹೇಳಿ ನಾವು ಹೋಗಿದ್ದು ರಾಮನಾಥ್ಪುರದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಗಸ್ತ್ಯೇಶ್ವರ ಸ್ವಾಮಿ ಆಗಿರ್ಬೋದು, ಅದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು. ಯಾರಿಗೆ ಧರ್ಮಸ್ಥಳ ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಬರೋಕ್ಕಾಗಲ್ಲ, ಅವ್ರು ಈ ಟೆಂಪಲ್ ಬಂದು ಅಷ್ಟೇ ವಿಶೇಷ ನಮ್ಮ ಅಜ್ಜಿನ ಕೂಡ ಇಲ್ಲೂ ಕೂಡ ಒಂದು ಕಾವೇರಿ ನದಿ. ಸೊ ನೀವು ಹೋದ್ರೆ ಈ ಪ್ಲೇಸ್ ಟ್ರಿಪ್ ಅಂತ ನಮ್ಮ ಹಳೆ ಟೆಂಪಲ್ಗಳು ಕೂಡ ಒಳ್ಳೆ ಮಳೆಗಾಲ ಇರೋ ಟೈಮಲ್ಲಿ ಹೋಗಿ ಬನ್ನಿ. ಎಲ್ಲ ಪ್ಲೇಸನ್ನು ನೋಡಿ. ಹೋಗ್ಬೇಕಾದ್ರೆ ಛತ್ರಿ ತೊಗೊಂಡೋಗಿ. ಫ್ಯಾಮಿಲಿ ಸೇಫ್ಟಿ